ಇವತ್ತು ಸೀ ಫುಡ್ ಪ್ರಿಯರಿಗಾಗಿ ಒಂದು ಯಮ್ಮಿಯಾದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈ ಕರಿ ಮಂಗಳೂರು ಉಡುಪಿ ಕಡೆ ಹೆಚ್ಚಾಗಿ ಕೊಂಕಣಿ ಕಮ್ಯುನಿಟಿಯವರ ಒಂದು ಪ್ರಿಯವಾದ ಖಾದ್ಯ. ಸಿಂಪಲ್ ಹಾಗೂ ಬಹಳ ಟೇಸ್ಟಿಯಾದ ಈ ಕರಿ ಇದೆಯಲ್ಲ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬಳಸದೆ ತಯಾರಿಸುವಂಥದ್ದು. ತೆಂಗಿನ ತುರಿ ಜೊತೆಗೆ ಕೆಲವು ಮಸಾಲೆ ಸಾಮಗ್ರಿಗಳನ್ನು ಸೇರಿಸಿ ನುಣ್ಣಗೆ ರುಬ್ಬಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ ಈ ಕರಿ ಬಿಸಿ ಬಿಸಿ ಕುಚ್ಚಲಕ್ಕಿ ಅನ್ನದ ಜೊತೆಗೆ ಬಹಳ ಟೇಸ್ಟ್ ಆಗ್ತದೆ. ನೀವಿದನ್ನು ಪುಂಡಿ, ಇಡ್ಲಿ, ನೀರು ದೋಸೆ ಜೊತೆ ಕೂಡ ಸವಿಬಹುದು. ಬನ್ನಿ ರೆಸಿಪಿಯನ್ನು ಪ್ರಾರಂಭಿಸೋಣ. ಈ ರೆಸಿಪಿಗೆ ಇಲ್ಲಿ ಒಂದು ಅರ್ಧ ಕೆಜಿಯಷ್ಟು ಬೂತಾಯಿ ಮೀನನ್ನು ಬಳಸ್ತಾ ಇದ್ದೇನೆ. ಇದನ್ನಿಲ್ಲಿ ಕಟ್ ಮಾಡಿ ಕ್ಲೀನ್ ಮಾಡಿಟ್ಟಿದ್ದೇನೆ. ಈ ಮೀನಿಗೆ ಸ್ಯಾರಡೈನ್ ಅಂತ ಹೇಳ್ತಾರೆ, ಮತ್ತಿ ಫಿಶ್ ಅಂತ ಸಹ ಹೇಳ್ತಾರೆ. ಈಗ ಇದರ ಮಸಾಲೆಯನ್ನು ತಯಾರು ಮಾಡೋಣ. ಒಂದು ಚಿಕ್ಕ ಪ್ಯಾನನ್ನು ಗ್ಯಾಸಲ್ಲಿಟ್ಟು ಅದರಲ್ಲಿ ಒಂದು 2 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸಿದ್ದೇನೆ. ಇಲ್ಲಿ ಎಣ್ಣೆ ಬಿಸಿಯಾಗುವಾಗ 2 ಸ್ಪೂನಷ್ಟು ಕೊತ್ತಂಬರಿ ಕಾಳು ಸೇರಿಸೋಣ. ಜೊತೆಗೆ ಒಂದು 1/4 ಸ್ಪೂನಷ್ಟು ಮೆಂತೆ ಕಾಳನ್ನು ಸಹ ಸೇರಿಸಿದ್ದೇನೆ. 10 ಕಾಳು ಮೆಣಸು, ಒಂದು 8 ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಬೀಜ, ಇವಿಷ್ಟನ್ನು ಸೇರಿಸಿ ಫ್ರೈ ಮಾಡಿಕೊಳ್ಬೇಕು. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹುರ್ಕೊಳ್ಳುವ. ಇದು ಫ್ರೈ ಆಗಿ ಸ್ವಲ್ಪ ಘಮ ಬರಬೇಕು. ಇಲ್ಲಿ ನೋಡಿ, ಸೇರಿಸಿದ ಸ್ಪೈಸಸ್ ಕಲರ್ ಲೈಟಾಗಿ ಚೇಂಜ್ ಆಗಿದೆ, ಒಳ್ಳೆ ಘಮಸ ಬರ್ತಾ ಇದೆ. ಇಷ್ಟಾಗುವಾಗ ಫ್ಲೇಮನ್ನು ಆಫ್ ಮಾಡಿ ಇದನ್ನು ತಣಿಯಲು ಒಂದು ಪ್ಲೇಟಲ್ಲಿ ಇಡಬೇಕು. ಇದು ಜಾಸ್ತಿ ಫ್ರೈ ಆಗಬಾರ್ದು. ಇದು ಜಾಸ್ತಿ ಫ್ರೈ ಆದರೆ ಗ್ರೇವಿ ಇದೆಯಲ್ಲ ಕಹಿಯಾಗಿ ಬರ್ತದೆ. ಈ ಬದಿ ಒಂದು ಪ್ಲೇಟಲ್ಲಿ ಅರ್ಧ ತೆಂಗಿನಕಾಯಿಯ ತುರಿಯನ್ನು ಇಟ್ಟಿದ್ದೇನೆ. ಇದರ ಜೊತೆಗೆ ಒಂದು 8 ಗಿಡ್ಡ ಮೆಣಸು, 6 ಉದ್ದ ಮೆಣಸು, ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿದಿಟ್ಟಿದ್ದೇನೆ. ಜೊತೆಗೆ ಒಂದು ಚಿಕ್ಕ ಹುಳಿಯನ್ನು ಸಹ ಸೇರಿಸಿದ್ದೇನೆ. ಹುರಿದ ಸ್ಪೈಸಸನ್ನು ಸಹ ಇದರ ಜೊತೆಗೆ ಇಟ್ಟಿದ್ದೇನೆ. ಈ ಎಲ್ಲ ಸಾಮಗ್ರಿಗಳನ್ನು ನಾವು ಈಗ ಮಿಕ್ಸರ್ ಜಾರಲ್ಲಿ ಸೇರಿಸಿ, ಜೊತೆಗೆ ಒಂದು 1/4 ಸ್ಪೂನಷ್ಟು ಅರಿಶಿನ ಹುಡಿಯನ್ನು ಸೇರಿಸಿ, ಅಗತ್ಯಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿ ತರೋಣ. ಇಲ್ಲಿ ನೋಡಿ, ಮಸಾಲೆ ರುಬ್ಬಿದ್ದು ಆಗಿದೆ. ಈ ರೀತಿ ನೋಡಿ ಫೈನಾಗಿ ರುಬ್ಬಿದ್ದೇನೆ. ಈಗ ಈ ರುಬ್ಬಿದ ಮಸಾಲೆಯನ್ನು ಮಣ್ಣಿನ ಪಾತ್ರೆಯಲ್ಲಿ ಸೇರಿಸಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡೋಣ. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ ಈ ಫಿಶ್ ಕರಿ ಇದೆಯಲ್ಲ, ಬಹಳ ಟೇಸ್ಟ್ ಆಗ್ತದೆ. ಇದಕ್ಕೀಗ ಒಂದು 2 ಕಪ್ಪಷ್ಟು ನೀರನ್ನು ಸೇರಿಸಿ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೇನೆ. ಈ ಗ್ರೇವಿ ಇದೆಯಲ್ಲ, ತುಂಬ ನೀರಾಗಿರಬಾರ್ದು, ಈ ಹದದಲ್ಲಿರಬೇಕು. ರುಚಿಗೆ ಉಪ್ಪನ್ನು ಸಹ ಸೇರಿಸಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಸಿಕೊಳ್ಳುವ. ಇಲ್ಲಿ ನೋಡಿ, ಮಸಾಲೆ ಸಣ್ಣಗೆ ಕುದಿಯಲು ಪ್ರಾರಂಭವಾಗಿದೆ. ಇದು ಮತ್ತಷ್ಟು ಚೆನ್ನಾಗಿ ಕುದೀಲಿ. ಇದಕ್ಕೀಗ ಕ್ಲೀನ್ ಮಾಡಿಟ್ಟ ಮೀನನ್ನು ಸೇರಿಸಬೇಕು. ತೆಗೆದಿಟ್ಟ ಈ ಮೀನನ್ನು ಒಂದೊಂದಾಗಿಯೇ ಗ್ರೇವಿಯಲ್ಲಿ ಸೇರಿಸುವ. ಮೀನನ್ನು ಜಾಸ್ತಿ ಬೇಯಿಸಬಾರ್ದು, ಯಾಕೆ ಹೇಳಿದರೆ ಇದು ತುಂಬ ಚಿಕ್ಕ ಮೀನಾಗಿರುವುದರಿಂದ ಇದು ಒಂದು 3-4 ನಿಮಿಷದಲ್ಲಿ ಇದು ಬೇಯ್ತದೆ. ಮಸಾಲೆಗೆ ಸೇರಿಸಿದ ನಂತರ ಇದನ್ನು ತಿರುಗಬಾರ್ದು. ಈ ರೀತಿ ಮಸಾಲೆಯನ್ನು ಮೀನಿಗೆ ಕವರ್ ಮಾಡಬೇಕು. ಮೇಲಿಂದ 1 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸೋಣ. ಇಲ್ಲಿ ತೆಂಗಿನ ಎಣ್ಣೆಯನ್ನು ನಾನು ಸೇರಿಸ್ತಾ ಇದ್ದೇನೆ. ಒಂದು 3-4 ನಿಮಿಷಗಳ ಕಾಲ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸಿಕೊಳ್ಬೇಕು. ಕರೆಕ್ಟಾಗಿ ಒಂದು 4 ನಿಮಿಷ ಬೇಯಿಸಿದ್ದು ಆಗಿದೆ. ಕ್ಯಾಪನ್ನು ಓಪನ್ ಮಾಡಿದ್ದೇನೆ. ಘಮ ಘಮ ಬೂತಾಯಿ ಮೀನಿನ ಕರಿಯಲ್ಲಿ ರೆಡಿಯಾಗಿದೆ. ಪರ್ಫೆಕ್ಟಾಗಿ ಬಂದಿದೆ ಕೂಡ. ಬಹಳ ಫ್ಲೇವರ್ಫುಲ್ ಹಾಗೂ ಟೇಸ್ಟಿಯಾದ ಕರಿ ಇದು. ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಕುಚ್ಚಲಕ್ಕಿ ಅನ್ನದ ಜೊತೆಗೆ ಇದು ಒಂದು ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೀವಿದನ್ನು ನೀರು ದೋಸೆ, ಇಡ್ಲಿ, ಸೇಮಿಗೆ, ಪುಂಡಿ ಜೊತೆ ಕೂಡ ಸವಿಬಹುದು. ಊಟಕ್ಕೆ ಈ ಒಂದು ಕರಿ ಇದ್ದರೆ ಸಾಕು, ಬೇರೆ ಏನು ಬೇಕಾಗಿಲ್ಲ, ಅಷ್ಟು ಯಮ್ಮಿ ಆಗಿರ್ತದೆ. ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಾ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.